ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆಗಳ ಕಾಟ. ಒಂದೇ ಕಡೆ 25ಕ್ಕೂ ಹೆಚ್ಚು ಕಾಡಾನೆಗಳ ಸಂಚಾರ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದ ಸಮೀಪ ಪ್ರತ್ಯಕ್ಷ ಆಗಿರೋದು. ಗ್ರಾಮದ ಸುತ್ತಮುತ್ತಲಿನ ಜಮೀನು ಹಾಗೂ ತೋಟದಲ್ಲಿ ಸಾಕಿದ ಕಾಡಾನೆಗಳ ಹಿಂಡು ಸಂಚರಿಸುತ್ತಿರುವಂಥ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಕಾಡಾನೆಗಳ ಹಿಂಡು ಕಂಡು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರೋದು. ಕಾಫಿ ತೋಟಗಳಲ್ಲಿ ಗುಂಪಾಗಿ ಓಡಾಡ್ತಾ ಇದೆ ಕಾಡಾನೆಗಳ ಹಿಂಡು. ಸುಮಾರು 25ಕ್ಕೂ ಹೆಚ್ಚು ಕಾಡಾನೆಗಳು ಒಟ್ಟಿಗೆ ಕಾಣಿಸಿಕೊಂಡಿದ್ದು ಸ್ಥಳೀಯರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಕಾಡಾನೆಗಳ ಓಡಾಟದಿಂದ ರೈತರು ಹಾಗೂ ತೋಟದ ಕಾರ್ಮಿಕರಲ್ಲಿ ಆತಂಕ ಮನೆ ಮಾಡಿದೆ. ಕಾಡಾನೆಗಳ ಹಿಂಡು ಕಂಡು ಎಚ್ಚರಿಕೆಯಿಂದ ಇರುವಂತೆ ಸ್ಥಳೀಯರಿಗೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಲಾಗಿದೆ. ನೋಡಿ, ಒಂದೆರಡಲ್ಲ, 20ರಿಂದ 25 ಕಾಡಾನೆಗಳು ಹಿಂಗೆ ತೋಟದಲ್ಲಿ ಸಂಚರಿಸ್ತಾ ಇದ್ರೆ ಆರಾಮಾಗೆ ಜನ ಇರೋದಾದರೂ ಹೆಂಗೆ? ಆ ಭಾಗದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಹಾಸನ, ಚಿಕ್ಕಮಗಳೂರು, ಸಕಲೇಶಪುರ ಈ ಭಾಗದಲ್ಲಿ ಮನವಿ ಮಾಡ್ಕೊಂಡು ಸಾಕಾಗೋಗಿದೆ ಅರಣ್ಯ ಇಲಾಖೆಯವರಿಗೆ. ಆಮೇಲೆ ಅರಣ್ಯ ಇಲಾಖೆಯವರು ಏನು ಮಾಡೋಣ, 25 ಆನೆನ ಹೆಂಗೆ ಹಿಡಿಯೋದು, ಎಲ್ಲಿ ಬಿಡೋದು? ಒಟ್ಟಿನಲ್ಲಿ ನಿರಂತರ ಸಮಸ್ಯೆ ಅಲ್ಲೇ. ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗೋರಿಗೆ ಆತಂಕ. ಈ ಥರ ಜಮೀನಲ್ಲಿ ಓಡಾಡ್ತಾ ಇದ್ದರೆ ಹೆಂಗೆ ಓಡಾಡೋಕ್ಕಾಗತ್ತೆ? ನಾವುಗಳು ಕೆಲಸಕ್ಕೆ ಹೆಂಗೆ ಹೋಗೋಕ್ಕಾಗತ್ತೆ? ಪ್ರಾಣ ಕೈಯಲ್ಲಿ ಹಿಡ್ಕೊಂಡೆ ನಾವು ಕೆಲಸಕ್ಕೆ ಹೋಗಬೇಕಾಗತ್ತೆ ಅಂತ ಬೇಸರವನ್ನು, ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ನೋಡಿದ್ರೆ ಅದು ಝೂಗೆ ಹೋಗ್ಬಿಟ್ಟಿದ್ದೀವೇನೋ, ಆನೆಗಳೇ ಇರ್ತವೇನೋ ಇಲ್ಲಿ ಅಂತ ಅನಿಸುತ್ತೆ. ಅಲ್ಲ, ನಾರ್ಮಲ್ಲಾಗಿ ಆನೆಗಳು ಓಡಾಡ್ತಾ ಇದ್ದಾವೆ ಹಿಂಡಿಗೆ ಹಿಂಡೆ. ಈ ಕುರಿಮಂದೆ ಅಂತಾರಲ್ಲ, ಹಂಗಾಗ್ಬಿಟ್ಟಿದೆ ಇಲ್ಲಿ.